ಸ್ಯಾಟರ್ಡೇ ಈವ್ನಿಂಗ್ ಇನ್ನು ಇವತ್ತು ಸ್ವಲ್ಪ ವಾರಕ್ಕಾಗೋಷ್ಟು ತರಕಾರಿನ ತರಿಸಿದ್ರು, ಇನ್ನು ಜೋಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದಾಯ್ತು. ಸಂಜೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲು ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಹಾಲನ್ನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಬ್ರೆಡ್ ಗಾರ್ಲಿಕ್ ನಾನು ಮಾಡಿದಾಗ ರೆಸಿಪಿನ ಕೇಳಿದ್ರಿ. 1 ಕಪ್ ಅಷ್ಟು ಬೆಚ್ಚಗಿರೋ ಹಾಲ್ಗೆ ಈ ತರ ಇನ್ಸ್ಟೆಂಟ್ ರೈಸ್ ಅಂತ ಸಿಗುತ್ತೆ. ಇದನ್ನ 1 ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಒಂದು 15 ನಿಮಿಷ ರೆಸ್ಟ್ ಮಾಡೋದಕ್ಕೆ 2 ಕಪ್ ಅಷ್ಟು ಗೋಧಿ ಹಿಟ್ಟು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಸ್ವಲ್ಪ ಉಪ್ಪನ್ನ ಹಾಕಿ ಇನ್ನು ನೆನೆಸಿಟ್ಕೊಂಡಿರುವಂಥ ಈಸ್ಟ್ ಹಾಲು, ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈ ಥರ ಮೆತ್ತಗೆ ಕಲಿಸ್ಕೊಂಡು 15 ನಿಮಿಷ ನೆನೆಯೋದಕ್ಕೆ ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಲಿಂಬೆ ರಸನ ಹಿಂಡ್ಬಿಟ್ರೆ ಈ ಥರ ಪನ್ನೀರ್ ರೆಡಿ ಆಗಿಬಿಡುತ್ತೆ. ಪನ್ನೀರ್ ಬುರ್ಜಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆದರೆ ಸಾಕಾಗುತ್ತೆ. ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಬಿಟ್ಟು ಈ ಥರ ನುಣ್ಣಗೆ ರುಬ್ಕೋಬೇಕು. ಬಾಣಲಿನ ಬಿಸಿಗಿಟ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ 1-2 ಲವಂಗ, ಏಲಕ್ಕಿ, ಚಕ್ಕೆ, ಜೀರಿಗೆ, ಪಲಾವ್ ಎಲೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಸೇರಿಸ್ಬಿಟ್ಟು ಎಣ್ಣೆ ಬಿಡೋವರೆಗೂ ಹುರ್ಕೊಂಡು ಅರ್ಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪೌಡರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು 1/2 ಕಪ್ ಅಷ್ಟು ನೀರು ಮಾಡಿಟ್ಕೊಂಡಿರೋ ಪನ್ನೀರ್ನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಗರಂ ಮಸಾಲ, ಸ್ವಲ್ಪ ಬೆಣ್ಣೆನ ಹಾಕ್ಬಿಟ್ರೆ ಪನ್ನೀರ್ ಬುರ್ಜಿ ರೆಡಿ ಆಗ್ಬಿಡುತ್ತೆ. ಈ ಕಡೆ ಇಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಸ್ಟ್ ಇಲ್ಲ ಅಂದ್ರೆ ಮೊಸರನ್ನು ಬಳಸಬಹುದು, ಆದ್ರೆ ಈ ರೀತಿಯಾಗಿ ಫರ್ಮೆಂಟ್ ಆಗಲ್ಲ. ಸ್ವಲ್ಪ ಲಟ್ಟಣಿಗೆಗೆ 2ಕ್ಕೂ ಎಣ್ಣೆನ ಹಚ್ಕೊಂಡು ಈ ತರ ಸ್ವಲ್ಪ ದಪ್ಪವಾಗೇನೆ ಉತ್ಕೊಂಡು ಕೊತ್ತಂಬರಿ ಸೊಪ್ಪು, ಎಳ್ಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಡೆಗೆ ಸ್ವಲ್ಪ ನೀರ್ನ ಹಚ್ಬಿಟ್ಟು ಈ ತರ ಹಂಚ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಒತ್ಕೋಬೇಕು. 2 ನಿಮಿಷ ಈ ಭಾಗನ ಬೇಯಿಸ್ಕೊಂಡು ನಂತರ ಈ ತರ ಫ್ಲೇಮ್ ಅಲ್ಲಿ ಇಡ್ಬಿಟ್ಟು ಕೊನೆಯಲ್ಲಿ ಬೆಣ್ಣೆನ ಸ್ಪ್ರೆಡ್ ಮಾಡಿಬಿಟ್ರೆ ತುಂಬಾನೇ ಸಾಫ್ಟ್ ಆಗಿರುವಂತ ಬ್ರೆಡ್ ಗಾರ್ಲಿಕ್ ನಾನ್ ರೆಡಿ ಆಗ್ಬಿಡುತ್ತೆ.